ಬಂದಿದೆ ಅದು. ಅದು ಅಧ್ಯಕ್ಷರು ಜಯಮಾಲಾ ಮೇಡಮ್ ಅವರು ಇಶ್ಯೂ ಮಾಡಿದ್ದಾರೆ. ಅದು ಬೇರೆ ಸಂಘ ಸಂಸ್ಥೆಗಳ ಜೊತೆ ಸಂಪರ್ಕ ಇದ್ದೀರಾ, ನೀವು ವಕೀಲ್ಗಿರಿ ಮಾಡ್ತಾ ಇದ್ದೀರಾ, ಪ್ರೊಡ್ಯೂಸ್ ಮಾಡೋಂಗಿಲ್ಲ ಅಂತ ಹೇಳಿ ಅದಕ್ಕೆ ನಾವು ರಿಪ್ಲೈನ ಕೊಟ್ಟಿದ್ದೇವೆ. ಜೊತೆಗೆ ನೀವು ಚೇಂಬರ್ಗೆ ಅನೇಕ ಲೆಟರ್ಗಳನ್ನ ಬರೆದಿದ್ದೀರಾ, ಮತ್ತು ಪ್ರೆಸೆಂಟ್ ಸಿ ಮೆಂಬರ್ ನೀನಿದೆಯಾ, ಹಾಗಾಗಿ ಮಾಡೋಂಗಿಲ್ಲ ಅಂತ ಕೊಟ್ಟಿದ್ದಾರೆ. ಸೊ ಅದಕ್ಕೂ ಇದಕ್ಕೂ ಸಂಬಂಧ ಇಲ್ಲ ಸರ್. ಹೌದು. ಅಲ್ಲ ಅದು ಬಾ ಸಿನಿಮಾಕ್ಕೂ ಇದಕ್ಕೂ ಸಂಬಂಧ ಇಲ್ಲ. ಬಟ್ ನೋಟಿಸ್ ಕೊಟ್ಟಿರೋದಂತೂ ನಿಜ. ಮೊನ್ನೆ ಕೊಟ್ಟರು, 27ನೇ ತಾರೀಕು ಕೊಟ್ಟರು. ಸೊ ಕೊಡ್ಲಿ, ನಾವು ಕಾನೂನು ಪ್ರಕಾರ ನಮಗೂ ಅಲ್ಪ ಸ್ವಲ್ಪ ಗೊತ್ತಿದೆ. ಸೊ ಹಾಂ ಸರ್. ಅಲ್ಲ 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 ಅದರಲ್ಲಿ ಏನೇ ಹೇಳಿದ್ದಾರೆ ಅಂದರೆ, ಕರ್ನಾಟಕ ಚಲನಚಿತ್ರ ವಾಣಿಜ್ಯ ಮಂಡಳಿಗೆ ನೀವು ಪದೇ ಪದೇ ಪತ್ರಗಳನ್ನ ಬರೀತೀರಾ. ಸೊ ನೀವೊಬ್ಬ ಕಾರ್ಯಕಾರಿ ಸಮಿತಿ ಸದಸ್ಯನಾಗಿ ನೀವು ಇಲ್ಲೇ ಡಿಸ್ಕಷನ್ ಮಾಡಬೇಕು. ನೀವು ಬರೆಯೋವಾಗಿಲ್ಲ. ಮತ್ತು ಬೇರೆ ಆ ಚೇಂಬರಲ್ಲಿ ಮೆಂಬರ್ ಆಗಿದ್ದೀರಾ ಅಂತ, ಟೈಟ್ಲ್ ರಿಜಿಸ್ಟರ್ ಮಾಡಿಸಿದ್ದೀರಾ ಅಂತ ಅಲ್ಲ, ಬೇರೆ ಸಂಸ್ಥೆಯ ಸದಸ್ಯರೊಂದಿಗೆ ನೀವು ಸಂಪರ್ಕದಲ್ಲಿದ್ದೀರಾ, ನೀವು ವಕೀಲರಾಗಿದ್ದೀರಾ, ಸಿನಿಮಾ ನಿರ್ಮಾಣ ಮಾಡೋಂಗಿಲ್ಲ, ನಿಮ್ಮ ಮೇಲೆ ಯಾಕೆ ನಾವು ಕ್ರಮ ಕೈಗೊಳ್ಳಬಾರ್ದು ಅಂತ ಕೊಟ್ಟಿದ್ದಾರೆ ಅಧ್ಯಕ್ಷರು ಜಯಮಾಲಾ ಮೇಡಮ್ ಅವರು. ಮೇಡಮ್ ಅದು ಆಫೀಸ್, ಅದು ಫಿಲಂ ಚೇಂಬರ್ಗೂ ನಮ್ಗೆ ಆಂತರಿಕ ವಿಷಯ, ಅದು ಇಲ್ಲಿ ಬೇಡ. ಅದು ಇಲ್ಲ, ಆ ಥರ ಇಲ್ಲ ಸರ್. ಅದಕ್ಕೂ ಇದಕ್ಕೂ ಸಂಬಂಧ ಇಲ್ಲ ಸರ್. ಅದು ಬಾ ಸಿನಿಮಾಕ್ಕೂ, ನಾನು ಈ ಸಿನಿಮಾದ ಡೈರೆಕ್ಟರ್, ನಾನು ನಿರ್ಮಾಪಕ ಅಲ್ಲ ಸರ್. ಆಕ್ಚುಲಿ ಒಬ್ಬ ವಕೀಲರಾದವರು ಫುಲ್ ಟೈಮು ಯಾವುದೇ ಬಿಸ್ನೆಸ್ ಅಲ್ಲಿ ಕೈಗೊಳ್ಳಂಗಿಲ್ಲ ಅಂತ ನಮ್ಮ ಬಾರ್ ಕೌನ್ಸಿಲ್ ಆಫ್ ಇಂಡಿಯಾದಲ್ಲಿ ಇದೆ ಆ ರೂಲ್ಸು. ಫುಲ್ ಟೈಮ್ ಅವನು ಬಿಸ್ನೆಸ್ ಆಗಿ ಅದನ್ನ ಕ್ಯಾರಿ ಮಾಡೋಂಗಿಲ್ಲ, ವರ್ಷದಲ್ಲಿ 365 ದಿನ. ಸೊ ನಾನು ಈ ಸಮಸ್ಯೆ ಬರುತ್ತೆ ಅಂತ ಹೇಳ್ಕೊಂಡು ಪಾರ್ಟ್ನರ್ಶಿಪ್ ಮಾಡಿಸಿದ್ದೆ. ನಾನು ಪಾರ್ಟ್ನರ್ಶಿಪ್ ಡೀಡ್ ಮಾಡಿಸಿದ್ದು 2010ರಲ್ಲಿ ನಾನು ಪ್ರೊಡ್ಯೂಸರ್ ಆಗಿರೋದು. ಸೊ ನನ್ಗೆ ಈ ಮೊದಲೇ ಒಬ್ಬ ಪ್ರಖ್ಯಾತ ಮಾಜಿ ಸಚಿವರ ಮಗ ನಮ್ಮ ತಂದೆಯವರ ಆಪೋಸಿಟ್ ಎಲೆಕ್ಷನ್ ನಿಂತಾಗ ನನಗೆ ಆಲೆ ಬಾರ್ ಕೌನ್ಸಿಲ್ ಮಾಡಿದ್ರು, ಪ್ರೊಡ್ಯೂಸ್ ಮಾಡಿದ್ದಾರೆ ಅಂತ ಅದು ವಜನೂ ಆಯಿತು. ಸೊ ಅನೇಕ ಸುಪ್ರೀಂ ಕೋರ್ಟ್, ಹೈಕೋರ್ಟ್ ಎಲ್ಲ ಇದೆ. ಇಲ್ಲಿ ಏನ್ ಮಾಡಿದ್ದಾರೆ ಅಂದ್ರೆ, ಒಬ್ಬ ವಕೀಲರು ಜಾಸ್ತಿ ಜನ ಒಂದ್ ಸ್ವಲ್ಪ ಅದು ಇದು ಅಂದ್ಕೊಂಡು ಮಾಡಿದ್ದಾರೆ. ಅದು ನಮ್ಮ ಚೇಂಬರ್ದು ನಮ್ದು ಇಂಟೀರಿಯರ್ ಅದು ಸರ್. ಇಲ್ಲ ಕ್ಯಾನ್ಸಲ್, ನಿಮ್ಮ ಮೇಲೆ ಕ್ರಮ ಕೈಗೊಳ್ಳಬಾರ್ದು ಅಂತ ಕಳಿಸಿದ್ದಾರೆ, ನಾವು ರಿಪ್ಲೈ ಕೊಟ್ಟಿದ್ದೇವೆ. ಇಲ್ಲ, ಅದು ನಿರ್ಮಾಪಕರನ್ನ ಕೇಳ್ಬೇಕು ಸರ್. ನಾನು ಡೈರೆಕ್ಟರ್ ಅಷ್ಟೇನೆ ಅದರಲ್ಲಿ. ನಿಮಗೆ ಕೇಳ್ತಾ ಇಲ್ಲ? ಓಕೆ, ನಾವೇನು ಆ ಚೇಂಬರ್ಗೆ ಹೋಗ್ಬೇಕು, ಆತರ ಈ ಚೇಂಬರ್ಗೆ ಹೋಗ್ಬೇಕು ಅಂತ ಏನಿಲ್ಲ. ನಂಗೆ ಟೈಟಲ್ ಎಲ್ಲಿ ಸಿಕ್ತು ಅಲ್ಲಿ ಮಾಡಿದ್ವಿ ಅಷ್ಟೇ. ಇದೆ ಅಲ್ಲ, ಅದು ಹಂಗಲ್ಲ ಸರ್. ಸರ್ ಈಗ ಏನಂದ್ರೆ, ಸೆನ್ಸಾರ್ ಯಾರು ಫಸ್ಟ್ ಆಗುತ್ತೆ ಅದು. ಈಗ ಆ ತರ ಕಂಪೇರ್ ಇರೋಂಥದ್ದು ಅನೇಕ ಸಿನಿಮಾಗಳು ಬಂದಿವೆ ಸರ್. ಥ್ಯಾಂಕ್ ಯು ಸರ್. ಬಂದಿದೆ ಸರ್. ಗೊತ್ತಿಲ್ಲ ಸರ್, ಅದು ನಾವು ನಮ್ಮ ನಿರ್ಮಾಪಕರು ಕೇಳಕ್ ಹೋದಾಗ ಅಲ್ಲಿಲ್ಲ, ಬೇರೆ ಯಾರೋ ಪ್ರಖ್ಯಾತ ನಿರ್ಮಾಪಕರ ಹೆಸರಲ್ಲಿದೆ, ಏನೋ ರಾಕ್ಲೈನ್ ಸರ್ ಬ್ಯಾನರ್ ಅಲ್ಲಿ ಇದೆ ಅಂತ ಹೇಳಿದ್ರಂತೆ. ಹಾಗಾಗಿ ಅವರು ಅಲ್ಲಿ ಮಾಡಿಸ್ಕೊಂಡಿದ್ದಾರೆ. ಬಟ್ ನನಗೂ ಮತ್ತೆ ಇವರು ಚೇಂಬರ್ ಅವ್ರು ನೋಟಿಸ್ ಕೊಟ್ಟಿರೋದಕ್ಕೂ ಬಾ ಸಿನಿಮಾಕ್ಕೂ ಸಂಬಂಧ ಇಲ್ಲ ಅಂತ ನಾನು ಸ್ಪಷ್ಟವಾಗಿ ಹೇಳ್ತೀನಿ ಸರ್. ಅದನ್ನ ನೀವು ಅವ್ರನ್ನೇ ಕೇಳ್ಬೇಕು ಸರ್. ಅಲ್ಲ, ನೋಟಿಸ್ ಅಲ್ಲಿ ನಾನು ಏನ್ ಫ್ಯಾಕ್ಟ್ ಆಫ್ ದಿ ಕೇಸ್ ಹೇಳಿದೆ ಇದೇನೆ. ಫಸ್ಟ್ ನೀವು ಚೇಂಬರ್ಗೆ ಪತ್ರಗಳನ್ನು ಬರಿತಾ ಇದ್ದೀರಾ, ಒಬ್ಬ ಕಾರ್ಯಕಾರಿ ಸಮಿತಿ ಸದಸ್ಯರಾಗಿದ್ದೀರಾ, ನೀವು ಸದಸ್ಯರಲ್ಲದವರ ಜೊತೆ ಕುಂತ್ಕೊಂಡು ಏನು ಹೇಳ್ತಾರೆ, ಒಳಸಂಚು ಮಾಡ್ತಾ ಇದ್ದೀರಾ ಅಂತ.
ಅದನ್ನ ನೀವು ಕೇಳ್ಬೇಕು ಸರ್. ಈಗ ಅಲ್ಲ ನಮ್ಮ ಆಸ್ ಪರ್ ಬೈಲಾ ಸರ್ ಸರ್ ನಮ್ಮ ಬೈಲಾದಲ್ಲಿ, ನಮ್ಮ ಕರ್ನಾಟಕ ಚಲನಚಿತ್ರ ವಾಣಿಜ್ಯ ಮಂಡಳಿ ಬೈಲಾದಲ್ಲಿ ಎಲ್ಲೂ ಕೂಡ ಲಾಭದಾಯಕ ಹುದ್ದೆಯಲ್ಲಿ ಆಗಿರ್ಲಿ, ವಕೀಲರಾಗ್ಲಿ ಎಲ್ಲೂ ಕೂಡ ಮೆಂಬರ್ ಆಗಬಾರ್ದು ಅಂತ ಇಲ್ಲ. ಬೈಲ ಕ್ಲಿಯರ್ ಆಗಿ ಹೇಳುತ್ತೆ. ಬಟ್ ಕೊಟ್ಟಿದ್ದಾರೆ, ನಾವು ರಿಪ್ಲೈ ಕೊಟ್ಟಿದ್ದಾರೆ. ಬಟ್ ಅದಕ್ಕೂ ಇದಕ್ಕೂ ಸಂಬಂಧ ಇಲ್ಲ ಸರ್.